ಕಂಗ್ರ್ಯಾಚುಲೇಷನ್ಸ್ ಹರುಷ್. ಸೊ 6ನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಹರುಷ್ ಅವರು. ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್. ಎಸ್ ಹರುಷ್, ನಿಮ್ಮ ಓವರ್ ಆಲ್ ಎಲ್ಲ ಪರ್ಫಾರ್ಮೆನ್ಸಸ್ ನ ಮನಸ್ಸಲ್ಲಿ ಇಟ್ಕೊಂಡು, ವೋಟಿಂಗ್ ನ ಮನಸ್ಸಲ್ಲಿ ಇಟ್ಕೊಂಡು ಆ ರಿಸಲ್ಟ್ಸ್ನೆಲ್ಲ ಟ್ಯಾಲಿ ಮಾಡಿದಾಗ ಯು ಗಾಟ್ ಅನ್ ಆಪರ್ಚುನಿಟಿ ಟು ಬಿ ಇನ್ ದಿ ಫಿನಾಲೆ, ಬಟ್ ಯು ಹ್ಯಾವ್ ಟು ರಿಯಲಿ ಬಕ್ ಅಪ್. ಓಕೆ, ಥ್ಯಾಂಕ್ ಯು AP sir. Congratulations Harush and welcome to grand finale. ಟಾಪ್ 6 ಗ್ರ್ಯಾಂಡ್ ಫೈನಲಿಸ್ಟ್ಗಳು ಇದ್ದಾರೆ ಅಂತ ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಟಕ್ಕರ್ ಕೊಟ್ಟು ಒಂದು ಕಾಂಪಿಟೇಷನ್ ನ ಒಂದು ಸ್ಪಿರಿಟ್ ಅನ್ನ ಕೊಟ್ಟು ಈ ಸೀಸನ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದವರು ಬೇರೆ ಯಾರು ಅಲ್ಲ, ಈ ಎಲ್ಲ ಛೋಟಾ ಸುನಾಮಿಗಳು. ಆಕ್ಚುಲಿ ಇವ್ರಿಗಾಗಿ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಬಟ್ ನಿಮ್ಮ ಸಿಂಗಿಂಗ್ ಅಲ್ಲಿಗೆ ಮುಗಿಯೋದಿಲ್ಲ. ನೀವೆಲ್ಲರೂ ಮತ್ತಷ್ಟು ಮಗದಷ್ಟು ವೇದಿಕೆಗಳಲ್ಲಿ ಹಾಡ್ತೀರಾ, ಪ್ಲೇಬ್ಯಾಕ್ ಸಿಂಗರ್ಸ್ ಆಗ್ತೀರಾ, ಕಾನ್ಸರ್ಟ್ಗಳಲ್ಲಿ ನೀವು ಹಾಡ್ತೀರಾ. ಆ ಶೋಗಳನ್ನ ನಾನು ಆಂಕರಿಂಗ್ ಮಾಡ್ತೀನಿ. ಆ ಎಲ್ಲ ದಿನ ಹತ್ರ ಬರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್, ಗುಡ್ ಲಕ್. ಈಗ ಸರಿಗಮಪ ಲಿಟಲ್ ಚಾಂಪ್ಸ್ 2026 ನ 6 ಜನ ಫೈನಲಿಸ್ಟ್ಗಳನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಈ 6 ಸ್ವರ ಸೇನಾನಿಗಳ ಮಧ್ಯ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಡೆಯಲಿದೆ ಸ್ವರ ಸಮರ. ಸೊ 6 ಫೈನಲಿಸ್ಟ್, ವೆಲ್ಕಮ್ ಟು ಸರಿಗಮಪ ಲಿಟಲ್ ಚಾಂಪ್ಸ್ ಗ್ರ್ಯಾಂಡ್ ಫಿನಾಲೆ. ಮಹನ್ಯ, ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಗೋಲ್ಡನ್ ಪರ್ಫಾರ್ಮೆನ್ಸ್ ಹೇಗಿತ್ತು EP ಸರ್? ಈ ಸೀಸನ್ ನಲ್ಲಿ ಬಂದು ಕಲಿತವರು ಕೆಲವರಾದ್ರೆ ಕಲಿತು ಬಂದವರು ಕೆಲವರು. ಆ ನಿಟ್ಟಿನಲ್ಲಿ ಮಹನ್ಯ ಆಲ್ರೆಡಿ ಕೆಲವು ವೇದಿಕೆ ಮೇಲೆ ಹಾಡಿ ಅನುಭವನ್ನ ಪಡೆದಂತ ಗಾಯಕಿ. ನನ್ನ ಪ್ರಕಾರ ಇನ್ನು ಇಬ್ರು ತೀರ್ಮಾನ ತಗೋಬೇಕು. ನನ್ನ ಪ್ರಕಾರ ಒಂದು ಸೋಫಾ ಇವತ್ತು ನಿನ್ನದಂತೂ ಖಂಡಿತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು EP ಸರ್. ಮಹನ್ಯ ಹೆಸರಿಗೆ ತಕ್ಕಂತೆ ಒಂದು ಮಹಾನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮೊದಲನೇ ದಿನದಿಂದ ಎವ್ರಿ ಸಿಂಗಲ್ ಪರ್ಫಾರ್ಮೆನ್ಸ್ ಅಲ್ಲೂ ದೇರ್ ಇಸ್ ಒನ್ ಇಂಪ್ರೂವ್ಮೆಂಟ್. ಒಂದಕ್ಕಿಂತ ಒಂದು ದಿಸ್ ವಾಸ್ ಅಲ್ಟಿಮೇಟ್. ಬಹಳ ಕಷ್ಟದ ಹಾಡು, ಅದಕ್ಕೊಂದು ನ್ಯಾಯ ಕೊಟ್ಟಿದ್ಯಾ ತಾಯಿ, ಎರಡನೇ ಮಾತಿಲ್ಲ. ತುಂಬಾ ಚೆನ್ನಾಗಿ ಹಾಡಿದ್ಯಾ. ಅಂಡ್ ಡೆಫಿನೆಟ್ಲಿ ಹೆಂಗ್ ಪ್ರಾಕ್ಟೀಸ್ ಮಾಡಿದೆ ಅಷ್ಟು ಫಾಸ್ಟ್ ಸಂಗತಿಗಳೆಲ್ಲ ಯಾವ ರೀತಿ ಇತ್ತು ಟ್ರೈನಿಂಗ್ ಸೆಷನ್ ಇದೆ? ಮ್ಯಾಮು ಅಂದರೆ ಸ್ಲೋ ಆಗಿ ಹೇಳ್ಕೊಟ್ಟಿದ್ರು, ತುಂಬ ಪ್ರಾಕ್ಟೀಸ್ ಮಾಡಿಸಿದ್ರು ಮ್ಯಾಮು. ಅವ್ರಿಗೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡೆಫಿನೆಟ್ಲಿ ಅದು ಅಂದರೆ ಅದರೊಳಗಡೆ ಚೆನ್ನಾಗಿ ಊರಿದ್ರೆ ಮಾತ್ರ ಅದನ್ನು ಹೇಳ್ಕೊಡೋಕ್ಕೂ ಒಂದು ರೂಟ್ ಗೊತ್ತಿರಬೇಕು. ಡೆಫಿನೆಟ್ಲಿ ಮೇಡಮ್, ಮತ್ತೊಂದು ಕಂಟೆಸ್ಟೆಂಟು ನಾನು ಕೂಡ ಖಂಡಿತವಾಗ್ಲೂ VP ಸರ್ ಹೇಳಿದ್ದನ್ನು ಒಪ್ಕೊತೀನಿ. ಆ ಸೀಟ್ಗೆ ಹೋಗೋಂಥ ಎಲ್ಲ ಒಂದು ಅರ್ಹತೆ ಆ ಹುಡುಗಿಗಿದೆ. ಅದು ನೀವು ಕೂಡ ಆ ಹುಡುಗಿಗೆ ದಾರಿ ಎರೆದಿದ್ದೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜನಿಯಾಜಿ. ಗುರುಗಳೇ?